ನೋಡ್ರಿ ಟೈಮು 8 ಗಂಟೆ ಆಗೈತಿ. ಆಗಳ ಏಳಕ್ಕೆ ಎದ್ದೀನ್ರಿ. ಯಾಕಂದ್ರೆ 5ಕ್ಕೆ ಮಳೆ ಬಂತು. ಎಚ್ಚರನೇ ಇಲ್ರಿ. 7ಕ್ಕೆ ಎದ್ದೀನಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡ್ರಿ ಈಗ ಅಂಗಳ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕಸ ಗುಡ್ಸಿ ನೋಡ್ರಿ. ಇಲ್ಲಿ ಮನೆ ಎಲ್ಲ ಕ್ಲೀನ್ ಆಗೈತ್ರಿ. ಇವತ್ತು ಆಯ್ತಾರಿ. ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ. ಎಲ್ಲ ಕ್ಲೀನ್ ಆಗೈತ್ರಿ. ಸಾಂಬಾರು ತಿನ್ನಿದಿಟ್ಟು ಕಾಶಿನಿ ತಾಳಿಪಟ್ಟ ಮಾಡ್ಬೇಕಂತೇಳಿ ಇಟ್ಟೀನಿ ನಾನು. ಅದಿಲ್ಲಿ ಹಿಟ್ಟು ನಾದಬೇಕ್ರಿ. ಇವಾಗ ನೋಡ್ರಿ ಹಿಂಗೆಲ್ಲ ಕಸ ಗುಡ್ಸೀನಿ, ಬಾಂಡೆ ಇಟ್ಟೀನಿ. ಎಷ್ಟು ಕೆಲಸ ಐತೆ ನೋಡ್ರಿ. ಈಗ ತಾಳಿಪಟ್ಟ ಮಾಡೋಕೆ ಹಿಟ್ಟು ನಾದ್ಕೊಂಡು ರೆಡಿ ಮಾಡ್ಕೊತೀನಿ ರೀ. ನೋಡ್ರಿ ಇಲ್ಲೇ ಬಾಂಡೆನ ತಿಕ್ಕೊಂಬಂದಿನಿ. ಆ ಗುಂಡಿಗೆ ನೀರು ಖಾಲಿ ಆಗಿದ್ದು ತಿಕ್ಕೊಂಬಂದೀನಿ ರೀ. ನಾವು ಒಂದು ಕಳಿಸಿ ಒಂದು ಕೊಡ ಒಂದು ಕ್ಯಾನ್ ಐತ್ರಿ. ಮತ್ತು ನಾಳೆ ಬರ್ತಾವೆ ನೀರು. ಇವತ್ತು ಆಯ್ತಾರಲ್ರಿ, ತಾಳಿಪಟ್ಟ ಮಾಡ್ಬೇಕಂತೇಳಿ ಹಿಟ್ಟು ನಾದಿಟ್ಟಿನಿ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಹಿಟ್ಟು ನಾದಿಟ್ಟಿನಿ ರೀ. ಇದು ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು ರೀ. ಜೋಳದ ಹಿಟ್ಟು ಒಂದಿಷ್ಟು ಕಲ್ಲು ಹಿಟ್ಟು ಹಾಕಿ ನಾದಿ ನೋಡ್ರಿ. ತಾಳಿಪಟ್ಟ ಮಾಡ್ಬೇಕಂತೇಳಿ ಹುಡ್ರು ಜಾಕ ಮಾಡಿಸ್ತೀನಿ ರೀ. ಇವಾಗ ಇಲ್ಲೇ ಶ್ರಾವಣಿದು ಜಾಕ ಆಯ್ತು, ಶ್ರಾವಣ್ ಕುಮಾರದ್ದು ಜಾಕ ಆಗೈತ್ರಿ. ಶ್ರಾವಣಿ ಫ್ರೆಂಡು ಶ್ರಾವಣಿ ದೇವ್ರಿಗೆ ಹೊಂಟಾರ ನೋಡ್ರಿ. ಬೀರಪ್ಪ ಮುಂತ್ಯಾಗ ಇವತ್ತು ಆಯ್ತಾರಲ್ಲ. ಯಾರು ಹಾಂ ನಿಮ್ಮ ಫ್ರೆಂಡ್ ಹೆಸರೇನು? ದೀಪಾ. ನೀನು ಹಾಯ್ ಹೇಳವ. ಮಾತಾಡು, ಏನಾದರೂ ಮಾತಾಡ. ನೋಡ್ರಿ ಶ್ರವಣ್ ಕುಮಾರ್ ಕೂತ್ಬಿಟ್ಟ ನೋಡ್ರಿ. ಅವ್ರು ನೋಡ್ಕೊತ ಅವರು ನಾ ಮಾತಾಡ್ತೀನಿ ನೀ ಮಾತಾಡ್ತಿರ್ತಾರೆ. ಕ್ಯಾಮ್ರಾ ಚಲೋ ಮಾಡೋಣ ಗಪ್ ಆಗಿಬಿಡ್ತಾರೆ ನೋಡ್ರಿ. ಅವ್ರು ಮಾತಾಡೋಕೆ ಒಲ್ಲೆ ಅಂತಾರೆ. ಕ್ಯಾಮ್ರಾ ಬಂದಾಗ ನಾ ಮಾತಾಡ್ತೀನಿ ಅಂತೀವಿ, ನೀ ಮಾತಾಡ್ತೀನಿ ಅಂತಂತಾರೆ. ದೇವ್ರಿಗೆ ಹೆಂಗೆ ಹೊಂಟಾರ ನೋಡ್ರಿ. ಇವಾಗ ಹೋದ್ರು ನೋಡ್ರಿ ಅವ್ರು ದೇವ್ರಿಗೆ ಹೊಂಟಾರ ನೋಡ್ರಿ. ಅವರು ದೇವ್ರಿಗೆ ಹೋಗ್ಯಾರ. ನಾನು ಜಾಕ ಮಾಡಿ ಬಂದೀನಿ ರೀ. ಅವ್ರಿಗೆ ಶ್ರಾವಣಿ ಬರಾಗ ನಾಷ್ಟ ಮಾಡ್ತೀನಿ ರೀ. ತಾಳಿಪಟ್ಟ ಮಾಡ್ತೀನಿ. ತಾಳಿಪಟ್ಟ ಮಾಡಿ ಮತ್ತು ಲಾಕ್ ಚಲೋ ಮಾಡ್ತೀನಿ ನೋಡ್ರಿ. ಇಲ್ಲೇ ನೋಡ್ರಿ ಶ್ರಾವಣಿನೂ ದೇವ್ರಿಗೆ ಹೋಗಿ ಬಂದ್ಲು. ನಾನು ತಾಳಿಪಟ್ಟ ಮಾಡಾಕತ್ತೀನಿ ರೀ. ಆಕಿನೂ ವೀಡಿಯೋ ಮಾಡಾಕತ್ತಾಳ್ರಿ ಶ್ರಾವಣಿಗೆ ಸರಿಯಾಗಿ ವೀಡಿಯೋ ಮಾಡಕ್ಕೆ ಬರಲ್ಲ ನೋಡ್ರಿ. ಸುಮ್ಮನೆ ಎಷ್ಟಾಗುತ್ತಾ ಅಷ್ಟು ಮಾಡಿಕೊಡ್ತಾಳ್ರಿ. ಆಕೆ ಆಟ್ರ ಮಾಡೋದು ಹೇಳ್ರಿ, ಆಟ್ರ ಹೆಲ್ಪ್ ಆಗುತ್ತಲ್ಲ. ಆ ಕಡೆ ಚಿಕನ್ ಒಲೆಗೆ ಇಟ್ಟಿನಿ ರೀ. ಚಿಕನ್ ಒಲೆಗೆ ಇಡ್ಬೇಕಂದ್ರೆ ಯಾಕೆ ಹತ್ತಲಾಗೈತೆ ರೀ ಒಲೆ. ನೋಡ್ರಿ ಕೈಲಿ ತಟ್ಟಿ ದಪಾಟಿ ಮಾಡ್ತೀನಿ ನೋಡ್ರಿ. ನಾನು ಲಡ್ಸಲ್ರಿ, ಸ್ವಲ್ಪ ಹಿಟ್ಟು ಒಳಕಾಗ ನಾದಿ ಕೈಲಿ ತಡ್ತೀನಿ ರೀ. ಮಸ್ತ್ ಆತಾವ್ರಿ ದಪಾಟಿ. ಮೆತ್ತಗನ ಆತಾವು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಥರ ಮಾಡಿರ. ಅದಕ್ಕೆ ಮಾಡಾಕತ್ತೀನಿ ರೀ. ಇವಾಗ ತಾಳಿಪಟ್ಟ ಮಾಡ್ಕೊಂಡು ಮತ್ತು ಊಟ ಮಾಡ್ತೀನಿ ರೀ. ಶ್ರವಣ್ ಕುಮಾರ್ಗೆ ಉಣ್ಣಾಕೆ ಕೊಡ್ತೀನಿ ರೀ ಮೊದಲು. ಯಾಕಂದ್ರೆ ಹಚ್ತಾರೆ ಅವ್ರ ಟೈಮು 9 ಗಂಟೆ ಆಗೈತೆ. ಎಲ್ಲ ಜಳಕ ಗಿಕ ಮಾಡಿ ನಿಂತ್ನಲ್ರಿ. ಲೇಟ್ ಆಯ್ತು ನೋಡ್ರಿ. ಹಿಟ್ಟು ನಾದಿಟ್ಟು ನೋಡ್ರಿ. ದಪಾಟಿ ಇದು ದೊಡ್ಡದಾಯ್ತು ನೋಡ್ರಿ. ದಪಾಟಿ ದೊಡ್ಡನೂ ಆತಾವ್ರಿ, ಸಣ್ಣ ಆತಾವು. ನಾ ಮಾಡ್ಕೊಂಡಂಗೆ ಆತಾವು. ಒಲೆ ಜೋರು ಐತಂತ ಆ ಕಡೆ ಇಟ್ಟೀನಿ ರೀ. ಈಚೆ ಕಡೆ ಒಲೆ ಸಣ್ಣ ಹತ್ತೈತೆ ರೀ. ಬೇಯ್ದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಹಂಗಂದ್ರೆ ಎಣ್ಣೆ ಹಾಕ್ಕೊಂಡ್ರೆ ಮೆತ್ತಗೆ ಬೇಯ್ತಾವು. ನಮ್ಮ ಶ್ರಾವಣಿ ಮಾತ್ರ ದಪಾಟಿ ಇಷ್ಟ ಆಗಲ್ರಿ. ಶ್ರವಣ್ ಕುಮಾರ್ ಒಂದು ತಿಂತಾನೆ ರೀ. ಆದ್ರೆ ಅಷ್ಟೊಂದು ತಿನ್ನಲ್ರಿ ದಪಾಟಿನ. ನೋಡಿ ಮತ್ತು ಏನು ಮಾಡ್ರಿ, ನಾಷ್ಟ ಮಾಡಿ ಬೇಸರ ಆಗೈತೆ ರೀ. ಎಷ್ಟೋ ನೋಡ್ರಿ ದಪಾಟಿ ಮಾಡೋದು ಖಾಲಿ ಆಯ್ತು. ಇವಾಗ ಎಷ್ಟು ದಪಾಟಿ ಮಾಡಿದ್ನಿ ಅಂದ್ರೆ ಟೋಟಲ ಇವು 4 ರೀ. ಶ್ರಾವಣಿ ಒಂದು ತಿಂದಾಡ್ರಿ, ಶ್ರವಣ್ ಕುಮಾರ್ ಒಂದು ತಿಂದಾನ್ರಿ. ಇದರ 4 ಅದ ನೋಡ್ರಿ ಇಲ್ಲಿ ದಪಾಟಿ. ನಾ 2 ಉಣ್ಣಕ್ಕೆ ಹಾಕ್ಕೊಂಡೀನಿ ರೀ ಗಂಗಳಕ್ಕೆ. ಇಲ್ಲಿ ನೋಡ್ರಿ 2 ಉಣ್ಣಕ್ಕೆ ಹಾಕ್ಕೊಂಡೀನಿ. ನಾನು ಒಟ್ಟು 8 ದಪಾಟಿ ಮಾಡಿ ನೋಡ್ರಿ. ಶ್ರಾವಣಿ ಒಂದು ತಿಂದಾನ, ಶ್ರವಣ್ ಕುಮಾರ್ ಒಂದು ತಿಂದಾನ. ಇನ್ನೂ ಒಂದು 5, 6, 7, 8 ಆಗುತ್ತೆ ರೀ. ಮಧ್ಯಾಹ್ನ ಮಾಡಿದ್ರಾತು ಬಿಸಿ ಅಂತೇಳಿ ಬಿಟ್ಟು ನೋಡ್ರಿ. ಇಲ್ಲೇ ದಪಾಟಿ ಮಾಡಿ ಉಂಡು ಕೇಳಿ ಮಕ್ಳಿಗೆ ಉಣ್ಣಾಕೆ ಕೊಟ್ಟು ಇನ್ನೂ ಸ್ವಲ್ಪ ದಪಾಟಿ ಇಟ್ಟು ರೀ. ಮಧ್ಯಾಹ್ನ ಬೇಕಂದ್ರೆ ಬಿಸಿ ಮಾಡಿಕೊಡ್ತೀನಿ ರೀ ಶ್ರಾವಣಿಗೆ, ಶ್ರವಣ್ ಕುಮಾರ್ಗೆ. ನಾನು ಮಾಡ್ಕೊಂಡು ತಿಂತೀನಿ ರೀ. ಇವಾಗ ಈಗ ಏನು ಮಾಡ್ತೀನಿ ಅಂದ್ರೆ ಬ್ಲೌಸ್ ಕಟಿಂಗ್ ಮಾಡೋದಾವ್ರಿ. ಬ್ಲೌಸ್ ಕಟಿಂಗ್ ಮಾಡ್ತೀನಿ ರೀ. 3 ಬ್ಲೌಸ್ ಅದಾವ್ರಿ. ಇವು ಇಲ್ಲಿ ಇಟ್ಟೀನಿ ರೀ. ಕಟ್ ಮಾಡ್ಬೇಕಂತೇಳಿ ಲೈಟು ಇದ್ದಿದ್ದಿಲ್ಲ. ಕಟಿಂಗ್ ಮಾಡ್ತೀನಿ ರೀ. 3 ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಎಷ್ಟಾಗುತ್ತೋ ಅಷ್ಟು ಸ್ಟಿಚಿಂಗ್ ಮಾಡ್ತೀನಿ ರೀ. ಶ್ರವಣ್ ಕುಮಾರ ಮುಕ್ಕೋತೀನಿ ಅಂತೇಳಿ ಚಾಪಿ ಹಸ್ಯಾರಿ. ಟೈಮ್ 12 ಗಂಟೆ ಆಗೈತೆ. ಊಟ ಮಾಡ್ಯಾರಲ್ರಿ. ಸಾಲಿಲ್ಲ. 1ನೇ ತಾರೀಕಿಂದ ಶ್ರಾವಣಿ ಮುದ್ದೆಬ್ಬ ಸಾಲಿಗೆ ಹೋಗ್ತಾಳ್ರಿ. ಟ್ಯೂಷನ್ ಮುಗೀತು ನೋಡ್ರಿ. 20 ದಿನ ಹೋಗ್ಯಾರ ಟ್ಯೂಷನ್ಗೆ. 500 ರೂಪಾಯಿ ಅಂತ ಮತ್ತು ಹೋಗ್ಯಾರ್ರಿ. ಕೊಡಬೇಕಲ್ರಿ. ಬರ್ರಿ ಇವಾಗ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಮಸ್ತ್ ಸಿಗ್ತೀನಿ ರೀ ನಿಮ್ಗೆ.
ನೋಡ್ರಿ ಇಲ್ಲೇ ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಕುಂತೀನಿ ರೀ. ಏನೇನು ಆಗುತ್ತಾನ ಬ್ಲೌಸ್ ಕಟಿಂಗ್ ಮಾಡೋದು ಆಗುತ್ತೆ, ಏನೇನು ಕೆಲಸ ಆಗುತ್ತಾ ನೋಡೋಣ ಬರ್ರಿ. ಇವಾಗ 3 ಬ್ಲೌಸು ನಮ್ಮ ಊರಾಗ ಕೊಡೋರು ಇವು. ಅವ್ರು ಫೋನ್ ಹಚ್ಚಾಕತ್ತಾರಿ, ಬ್ಲೌಸ್ ಹೊಲ್ದೇನ ಬರ್ತೀನ ಅವ್ರಿ ಬ್ಲೌಸ್ ನೋಡ್ರಿ. 3 ಬ್ಲೌಸ್ ಕಟಿಂಗ್ ಮಾಡೀನಿ. ಸ್ಟಿಚಿಂಗ್ ಮಾಡ್ಬೇಕನ್ನಕ ಕರೆಂಟ್ ಹೋಗ್ಯಾವ್ರಿ, ಇನ್ನೂ ಬಂದಿಲ್ಲ ರೀ ಕರೆಂಟು. ನಾನು ಕಟಿಂಗ್ ಮಾಡಿ ಒಂದು ಸ್ವಲ್ಪ ಹಂಗೆ ಬಟ್ಟೆ ಒಯ್ಯಕ್ಕೆ ಬಂದ್ರಿ ಅಪ್ಪಾರ. ಒಂದು 2,000 ರೂಪಾಯಿನ ವ್ಯಾಪಾರ ಆತ್ರಿ ಇವತ್ತು. ಅದು ಆದರೂ ಆ ವ್ಯಾಪಾರ ಆಗೈತೆ ರೀ ಇವತ್ತು. ಒಬ್ರು ಬಿಡೋಣ ಒಬ್ರು ಬಟ್ಟೆ ಒಯ್ಯಕ್ಕೆ ಬಂದರು. ಹಿಂಗಾಗಿ ನಾವು ಒಗ್ಯಾನ ಹಂಗೆ ಅದಾವ್ರಿ, ಕಟ್ ಮಾಡಿ ಒಯ್ಯಬೇಕಂತ ಕುಂತಿದ್ನಲ್ಲ. ಬಟ್ಟೆ ಹಂಗೆ ಅದಾವು. ಒಂದು ಚಕ್ಕ ಆಡಿ ನೋಡಿರಿ, ನಾವು ಅವ್ರು ಕೂಡ ಬಂದಿದ್ದರು. ಒಂದು ಸ್ವಲ್ಪ ಚಕ್ಕ ಆಡಿದೆ, ಮತ್ತು ಬಟ್ಟೆ ಕೊಟ್ಟೆ. ಹಿಂಗಾಗಿ ಒಗ್ಯಾನ ಅದಾವು. ಕಸ ಗುಡಿಸ್ತೀನಿ ರೀ. ಬಾಂಡೆ ಮುಂಜಾನೆ ಬಾಂಡೆ ಚಿಕ್ಕಿ ಡಬ್ಬ ಹಾಕಿಲ್ರಿ, ಎಲ್ಲ ಬಾಂಡೆ ಗೊಳೆ ಮಾಡೀನಿ. ಶ್ಯಾಮ್ಕುಮಾರ್ ಏನೇ ಬೇಡಾಕತ್ತಾನ ರೀ, ಕೊಡ್ತೀನಿ ರೀ ಅವ್ರಿಗೆ. ಅವು ನೋಡಿರಿ ಇಷ್ಟು ಬಾಂಡೆ ಅದಾವು. ಸ್ವಲ್ಪ ಒಗ್ಯಾನ ಅದಾವು, ಒಗದು ಹಾಕಿ. ಇನ್ನೂ ಬಿಸಿಲು ಐತ್ರಿ, ಟೈಮ್ 5 ಗಂಟೆ ಆಗೈತೆ ರೀ, ಇನ್ನೂ ಬಿಸಿಲು ಐತ್ರಿ. ಗಾಳಿ ಅಂದ್ರೆ ಸಿಕ್ಕಾಪಟ್ಟಿ ಗಾಳಿ ಬಿಸುತ್ತೆ ನೋಡಿರಿ. ಗಾಳಿ ಭಾಳ ರೀ, ಗಾಳಿ ಅಂದ್ರೆ ಏನು ರೀ, ಆ ಕಡೆ ಈ ಕಡೆ ಗಾಳಿ ಬಿಸಲ್ರಿ, ಅಷ್ಟು ಗಾಳಿ ಬಿಸುತ್ತಾ. ಒಂದು ತೆಂಗಿನಕಾಯಿ ಬಿದ್ದಿತ್ತು ರೀ ಅವಾಗ. ಕರೆಂಟ್ ಇಲ್ಲ ರೀ, ಗಾಳಿ ಹೊಡ್ತಕ್ಕೆ ಲೈನ್ ಇದಾತಲ್ರಿ, ಕರೆಂಟ್ ಇಲ್ಲ. ಬಟ್ಟೆ ಬಾಂಡೆ ಕಸ ಹುಡುಗಿ ಮತ್ತು ವಿಡಿಯೋ ವ್ಲಾಗ್ ಚಲೋ ಮಾಡ್ತೀನಿ ರೀ ನೋಡಿರಿ. ಮತ್ತು ಬಟ್ಟೆ ಒಯ್ಯಕ್ಕೆ ಬಂದರು, ಅವ್ರಿಗೆ ಓಡ್ ಕುಂತ್ಯ. ಮತ್ತು ಹೊತ್ತ ಮುನಿಕ್ರಿ ಬಟ್ಟೆ ಒಗ್ದಾಕಕ್ಕೆ. ಅವ್ರು ಬಟ್ಟೆ ತೊಗೊಂಡು ಹೋದ್ರಿ. ನಮ್ಮ ಬಾಂಡೆ ಮುಖ್ಯದವ್ರಿ. ಬಟ್ಟೆ ಒಗ್ದಾಕಿನಿ, ಬಾಂಡೆ ತಿಕ್ಕೊಂಡು ಚಪಾತಿಗೆ ಹಿಟ್ಟು ನಾದಬೇಕು ರೀ. ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡಬೇಕು. ಮತ್ತು ಒಂದಿಷ್ಟು ಅರ್ಧಂಬರ್ಧ ಹಿಡ್ದು ನೈಟಿಗಳು ಸ್ವಲ್ಪ ಅಳಸಾಗ್ಯಾವ ಅಂತ, ಲೂಸಿಗೆ ಅಂತ ಕೊಟ್ಟಾರಿ. ಇನ್ನೂ ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ಎಲ್ಲ ಕಸ ಗುಡ್ಸಿ ನೋಡ್ರಿ. ಎಲ್ಲ ಜಂಪರ್ ಬ್ಲೌಸ್ ಕಟಿಂಗ್ ಮಾಡಿ ಹಿಂಗೆ ಇಟ್ಟೀನಿ ರೀ ರಾಟಿ ಮ್ಯಾಗ. ಎಲ್ಲ ಕಸ ಗುಡ್ಸೀನಿ. ಶ್ರಾವಣಿ ನೋಡಿರಿ ಮೇಕಪ್ ಹಾಕತ್ತ. ದೇವ್ರಿಗೆ ಹೋಗಿ ಬಾ ಅಂದೆ ಸಂಜೆ ದೀಪ ಹಚ್ಚಕ್ಕೆ. ಆಕೆ ಮೇಕಪ್ ಹಾಕತ್ತವ್ರಿ. ಈಗ ನೋಡ್ರಿ, ಈಗ ಒಂದು ಮೇಕಪ್ ಆಗೋದು ಒಂದು ತಲೆ ಹುಚ್ಚೈತೆ ನೋಡಿರಿ. ಇಲ್ಲಿ ಅಡುಗೆ ಮನ್ಯಾಗ ಲೈಟ್ ಇಲ್ಲ ಅಂತ ಏನ್ರಿ ಹಿಂದಿ ಹೊಡ್ಯೋದಾಗ ದೇವ್ರ ಮನೆ ಆಗೈತೆ ರೀ. ಅದೇ ಸ್ವಲ್ಪ ಬೆಳಕು ಬೀಳುತ್ತೆ ಮಾಡೋಕೆ. ಮತ್ತು ಬಾಂಡೆ ತಿಕ್ಕೊಂಬಂದು ಮಾಡ್ತೀನಿ ರೀ. ವಿಡಿಯೋ ವ್ಲಾಗ್ಸ್ ಚಲೋ ಮಾಡ್ತೀನಿ ನೋಡಿರಿ. ಇಲ್ಲೇ ಬದ್ನಿಕಾಯಿ ಮಾಡ್ಬೇಕಂತ ಬದ್ನಿಕಾಯಿ ಉಳಾಕತ್ತೀನಿ ರೀ. ನೋಡಿರಿ ಇಲ್ಲೇ ನೀರು ತೊಂಬಾರ ಒಂದಿಷ್ಟು ಉಪ್ಪು ಹಾಕ್ಕೊಂಡು ಅಂತೇಳಿ ತರಕ್ಕೆ ಎರಡು ಶ್ರವಣಿ ಇಲ್ಲಿ ಹೊಲ್ಯಾಕತ್ತಿದ್ದೀನಿ ರೀ. ಅವು ಸ್ವಲ್ಪ ಹಿಡ್ದನಲ್ರಿ, ಅಳಸಾಗ್ಯಾವಂದ್ರು. ಲಂಗ ಹೊಲಿಗೆ ಹಾಕಿನೂ ಸ್ವಲ್ಪ ಸಣ್ಣದ ತಳಾಕಿ ಮಡ್ಚಕ್ಕ ಅಂತ್ಯಾರ. ಅವು ಇಟ್ಟು ಮಡ್ಚೋಬೇಕಂದೇನು ರೀ. ಅವು ನೈಟಿ ಸುದ್ದು ಮಾಡೀನಿ ರೀ. ಇವು ಸುದ್ದು ಮಾಡ್ಕೊಂಡ್ರೆ ಹೊಲ್ದಿಲ್ಲ ಅಂತೇಳಿ ಕುಂತಿದ್ದೆ. ಕರೆಂಟೂ ಹೋದು ನೋಡಿರಿ, ಕತ್ಲಾಗೈತಿ. 7:30 ಆಗೈತಿ ಟೈಮು. ಶ್ಯಾಮ್ಕುಮಾರ್ ಅವ್ರು ಉಂಟಾರಲ್ರಿ. ಇನ್ನು ಕರೆಂಟಿಗೆ ಬದ್ನಿಕಾಯಿ ಉಳ್ಕೊಂಡು ಪಲ್ಯಗೆ ಹಾಕಿ ಒಂದೆರಡು ಚಪಾತಿ ಮಾಡ್ತೀನಿ ರೀ. ಮಾಡಿ ಕರೆಂಟ್ ಬಂದು 2 ಹೊಲದು ಊಟ ಮಾಡ್ಬೇಕು ನೋಡಿರಿ. ಮತ್ತು ಸಿಗ್ತೀನಿ ನೋಡಿರಿ. ರಾತ್ರಿ ಊಟಕ್ಕೆ ಬದ್ನಿಕಾಯಿ ಪಲ್ಯ ಚಪಾತಿ ಮಾಡೀನಿ ರೀ. ಶ್ರಾವಣಿ ಉಣ್ಣಾಕತ್ತಾಳ್ರಿ, ಶ್ಯಾಮ್ಕುಮಾರ್ನು ಉಣ್ಣಾಕತ್ತಾಳ ನೋಡ್ರಿ. ಇಲ್ಲೇ ನಾನು ಉಣ್ಣಾಕತ್ತೀನಿ ರೀ. ಟೈಮು 8 ಗಂಟೆ ಆಗೈತೆ ರೀ. ಕರೆಂಟ್ ಮಾತ್ರ ಬರಲಿಲ್ಲ ರೀ. ಮಳೆ ಹೊಡ್ಯಾಕತ್ತೈತೆ ರೀ ಇಲ್ಲಿ ಸಿಕ್ಕಾಪಟ್ಟಿ. ಲೈಟ್ ಬರಲ್ಲ ನೋಡ್ರಿ. ಈ ಒಂದು ಚಾರ್ಜರ್ ಬಲ್ಪ್ ಹಾಕೀನಿ ರೀ. ಇದು ಐತೆ ಬೆಳಕು ಒಳಗೆ. ಇಲ್ಲಿ ನೋಡ್ರಿ ಕತ್ಲೈತೆ. ಒಂದೇ ಇನ್ನೊಂದು ಚಾರ್ಜರ್ ಬಲ್ಪ್ ತರಬೇಕಾಗೈತೆ ರೀ, ತಂದಿಲ್ಲ ರೀ ನಾನು. ಶ್ಯಾಮ್ಕುಮಾರ್ಗೆ ಉಣ್ಣಾಕ ಹಚ್ಚಿ ಕೊಡಾಕತ್ತೀನಿ ರೀ. ಯಾಕಂದ್ರೆ ಅವಾಗ ಉಣ್ಣಲ್ಲ ನೋಡ್ರಿ, ಅವ ಬರೀ ರಸ ಹಚ್ಚಿ ಕೊಡ್ಬೇಕಂತ್ರಿ. ಊಟ ಮಾಡ್ತೀನಿ ರೀ.